ನೀವು ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಕೊಡ್ತೀವಿ, ನಿಮ್ಮ ಬಿಹೇವಿಯರ್ನ ಬದಲಾಯಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಡ್ತೀವಿ. ನೀವು ಬಿಹೇವಿಯರ್ ಬದಲಾಯಿಸ್ಕೊಳ್ದೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ನಮಗೆ ಪೊಲೀಸ್ ಕೆಲಸ ಚೆನ್ನಾಗಿ ಗೊತ್ತು, ಹೆಂಗೆ ಮಾಡೋದು ಅಂತ ಗೊತ್ತು, ನಾವು ಮಾಡ್ಕೊಳ್ತೀವಿ. ನಾವು ಒಂದು ಏರಿಯಾದಲ್ಲಿ ಒಂದ ರೌಡಿ ಇರಬೇಕು, ಇಲ್ಲ ಪೊಲೀಸ್ ಇರಬೇಕು, ಎರಡೇ. ಒಂದ ರೌಡಿ ಇರಬೇಕು, ಇಲ್ಲ ಪೊಲೀಸ್ ಇರಬೇಕು. ರೌಡಿ ಇದ್ದಾನೆ ಅಂತಂದ್ರೆ ಅವ್ನು ಪೊಲೀಸ್ ಇದ್ದು ವ್ಯರ್ಥ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ರೌಡಿ ಆ್ಯಕ್ಟಿವಿಟೀಸ್ ಮೀಸೆಗೆ ತಿರುಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಪೊಲೀಸ್ ವ್ಯರ್ಥ ಇದ್ದಾನೆ ಅಂತ ಅರ್ಥ. ಒಂದ ನೀವಿರಬೇಕು, ಇಲ್ಲ ನಾವಿರಬೇಕು. ಆ್ಯಕ್ಟಿವಿಟಿಗಳನ್ನು ನಿಮ್ದು ಏನಿದೆ ಪ್ರತಿಯೊಂದನ್ನು ನಾವು ಮಾನಿಟರ್ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬನ ಚಟುವಟಿಕೆಗಳು ಏನು ನಡೀತಾ ಇದೆ, ನೀವು ಎಲ್ಲಿ ಹೋಗ್ತೀರಿ, ಎಲ್ಲಿ ಬರ್ತೀರಾ, ನಿಮ್ಮ ಅಸೋಸಿಯೇಟ್ಗಳು ಯಾರು, ನಿಮ್ಮ ಇನ್ಕಮ್ ಸೋರ್ಸ್ ಏನು, ಎಲ್ಲವನ್ನೂ ನಾವು ಮಾನಿಟರ್ ಮಾಡ್ತಾಯಿದ್ದೀವಿ ನಾವು. ಆದ್ದರಿಂದ ಇದು ನಿಮಗೆ ವಾರ್ನಿಂಗ್ ಕೊಡೋದಕ್ಕೋಸ್ಕರವಾಗಿ ಕರೆಸಿದ್ದೀನಿ ನಾವು. ಇನ್ಯಾರ್ದಾರು ಒಂದು ಕೇಸಲ್ಲಿ ರಿಪೀಟೆಡ್ ಅಫೆನ್ಸ್ ಮಾಡಿದಿರಿ ಅಂತ ಹೇಳಿದರೆ ಎಲ್ಲ ಇನ್ಸ್ಪೆಕ್ಟರ್ಸಿಗೆ ಹೇಳ್ತಾ ಇದ್ದೀನಿ, ಇವತ್ತು ಯಾರ್ಯಾರು ಆಬ್ಸೆಂಟ್ ಇದ್ದಾರೆ ಅವ್ರು ನಮ್ಮ ಪುನಃ ಸ್ಟೇಷನಿಗೆ ಕರ್ಸ್ಕೊಳ್ಳಿ. ಯಾಕಂತಂದ್ರೆ ಹಿಂದಿನ ಹತ್ರ ನಾನು ಹೇಳೋದು ಲೇಟ್ ಆಗಿದೆ, ನಮ್ಮಿಂದನೇ ಸ್ವಲ್ಪ ಡಿಲೇ ಆಗಿದೆ ಹೇಳೋದು. ಸೊ ಯಾರ್ಯಾರು ಆಬ್ಸೆಂಟ್ ಇದ್ದಾರೆ ಅವ್ರನ್ನ ಕರ್ಸ್ಕೊಳ್ಳಿ. ಈಗ ಬಂದಿರುವವರಲ್ಲಿ ಯಾರದ್ದೇ ಒಂದು ರಿಪೀಟೆಡ್ ಅಫೆನ್ಸ್ ಆದರೆ ನನಗೆ ಗೂಂಡಾ ಆ್ಯಕ್ಟ್ ಬರಬೇಕು, ಇಲ್ಲ ಎಕ್ಸ್ಟರ್ಮೆಂಟ್ ಬರಬೇಕು. ಎಕ್ಸ್ಟರ್ಮೆಂಟ್ ಅಂದರೆ ಗಡೀಪಾರು. ಎಲ್ಲಿವರೆಗೆ ಸರ್ಕಾರ ಹೇಳ್ತದೆ ಅಲ್ಲಿವರೆಗೆ ನೀವು ಈ ಊರಿಗೆ ಬರುವಂಗಿಲ್ಲ, ಈ ಜಿಲ್ಲೆಗೆ ಬರುವಂಗಿಲ್ಲ. ಆ ರೀತಿ ಗಡೀಪಾರು ಮಾಡ್ತೀವಿ. ಈಗ ಯಾರು ಫಿಟ್ಟಿದ್ದೀರಿ ನೋಡ್ತಾ ಇದ್ದೀನಿ, ಗೂಂಡಾ ಆ್ಯಕ್ಟಿಗೆ ಯಾರು ಫಿಟ್ಟಿದ್ದೀರಿ ಅಂತ ನಾನು ಈಗ ರೆಕಾರ್ಡ್ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇವತ್ತು ಫಿಟ್ಟಿರುವವರದ್ದು ಗೂಂಡಾ ಆ್ಯಕ್ಟ್ ಪ್ರಪೋಸಲನ್ನು ರೆಡಿ ಮಾಡ್ತೀವಿ. ಗೂಂಡಾ ಆ್ಯಕ್ಟ್ನಲ್ಲಿ ನಿಮಗೆ ಬೇಲ್ ಇಲ್ಲ, ತಿಳ್ಕೊಂಬಿಡಿ. ನಿಮಗೆ ಬೇಲ್ ಹಾಕೋಕ್ಕಾಗಲ್ಲ, ಬೇಲಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ನಿಮ್ಮ ಪರವಾಗಿ ಯಾವುದೇ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗೋಕ್ಕಾಗಲ್ಲ. ನಿಮ್ಮ ಪರವಾಗಿ ನೀವೇ ವಾದ ಮಾಡಬೇಕು, ನಮ್ಮ ಪರವಾಗಿ ನಾವೇ ವಾದ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಆದ್ದರಿಂದ ಇವತ್ತಿನಿಂದಲಾದರೂ ಇನ್ನು ಈ ಕೆಟ್ಟ ಚಟುವಟಿಕೆಗಳನ್ನು ಬಿಟ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೋಸ್ಕರ ನಿಮ್ಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಕರೆಸಿದ್ದೀವಿ ನಾವು. ಓಕೆ, ಇವನದ್ದು ಒಂದು ಮಾತ್ರ ಕೇಸ್ ಇದೆ. ಆಯ್ತು.